ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಡಲೆಕಾಯಿ ಪರಿಷೆ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿ ರಥೋತ್ಸವ ಅದ್ಧೂರಿಯಾಗಿ ನಡೆಯಿತು. ರಥೋತ್ಸವದಲ್ಲಿ ಚಿಕ್ಕಬಳ್ಳಾಪುರ ನಗರ ಹಾಗೂ ತಾಲೂಕಿನ ಅನೇಕ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಉತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿನ ಪ್ರಸನ್ನ ಮಹಾಗಣಪತಿ, ಕೋದಂಡರಾಮ ಹಾಗೂ ಆಂಜನೇಯ ಸ್ವಾಮಿ ಮೂರ್ತಿಗಳಿಗೆ ಅಭಿಷೇಕ ಸೇರಿದಂತೆ ವಿಶೇಷ ಹೂವಿನ ಅಲಂಕಾರ ಮಾಡಿ ವಿವಿಧ ಧಾರ್ಮಿಕ ಕಾರ್ಯಗಳು ನೆರವೇರಿದವು. ಪೂರ್ಣ ಕುಂಭದೊಂದಿಗೆ ಮೆರವಣಿಗೆಯಲ್ಲಿ ಜಡಲತಿಮ್ಮನಹಳ್ಳಿಯಿಂದ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ರಥೋತ್ಸವಕ್ಕೆ ತರಲಾಯಿತು. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ದೇವಾಲಯದ ಆವರಣದಿಂದ ಮಠದ ಆವರಣದವರೆಗೂ ನಡೆದ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಇನ್ನು ವಿವಿಧ ವಾದ್ಯಗೋಷ್ಠಿಗಳೊಂದಿಗೆ ಶ್ರೀ ಆಂಜನೇಯ ಸ್ವಾಮಿಯ ಮೆರವಣಿಗೆ ನಡೆದ ನಂತರ ದೇವಾಲಯದ ಆವರಣದಲ್ಲಿ ಕಡಲೆಕಾಯಿ ಪರಿಷೆಯಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಭಕ್ತಾದಿಗಳಿಗೆ ಕಡಲೆಕಾಯಿಗಳನ್ನು ಪ್ರಸಾದ ರೂಪದಲ್ಲಿ ಹಂಚಿದರು. ಭಕ್ತಾದಿಗಳು ಕೂಡ ಸ್ವಾಮೀಜಿಗಳ ಕೈಯಿಂದ ಕಡಲೆಕಾಯಿ ಪಡೆಯಲು ನಾ ಮುಂದು ತಾ ಮುಂದು ಅಂತ ನೂಕುನುಗ್ಗಲು ಉಂಟಾಯಿತು. ಆದರೆ ಬಂದ ಭಕ್ತಾದಿಗಳು ಖುಷಿಯಿಂದ ದೇವರ ದರ್ಶನ ಪಡೆದು ಪ್ರಸಾದ ರೂಪದಲ್ಲಿ ಸಿಕ್ಕ ಕಡಲೆಕಾಯಿಯನ್ನು ತಿಂದು ದೇವರ ಕೃಪೆಗೆ ಪಾತ್ರರಾದರು. ನನ್ನ ಹೆಸರು ಮನೋಹರಿ. ಇವತ್ತು ಕಡಲೆಕಾಯಿ ಪರಿಷೆ ನಡೆಸ್ತಾ ಇದ್ದಾರೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ. ನಾನು ಇದು 3ನೇ ವರ್ಷ ಬರ್ತಾ ಇರೋದು. ಪ್ರತಿ ವರ್ಷವೂ ಚೆನ್ನಾಗಿ ಆಂಜನೇಯನ ದೇವಸ್ಥಾನದಲ್ಲಿ ಚೆನ್ನಾಗಿ ನಡೆಸ್ತಾರೆ, ಚೆನ್ನಾಗಿ ಪ್ರಸಾದ ಕೊಡ್ತಾರೆ, ಯಾವಾಗಲೂ ಚೆನ್ನಾಗಿರುತ್ತೆ.
ಅಷ್ಟೇ. ಇವತ್ತೆಲ್ಲ ಯಾವ ರೀತಿ ಇತ್ತು ಪರಿಚಯ? ಇವತ್ತು ಜಾತ್ರೆ ನೋಡೋದಕ್ಕೆ ತುಂಬ ಖುಷಿ ಆಯಿತು. ಬೆಳಗ್ಗೆಯಿಂದನೂ ನಿನ್ನೆಯಿಂದನೂ ಜಾಸ್ತಿ ಜನ ಬರ್ತಾನೆ ಇದ್ದಾರೆ, ಚೆನ್ನಾಗಿತ್ತು. ಪರಿಚಯಲ್ಲಿ ಕಡಲೆಕಾಯಿಗೆ ಫೇಮಸ್. ಆ ಕಡಲೆಕಾಯಿಗೆ ಅದಕ್ಕೆ ನೋಡಿ ಇಷ್ಟೊಂದು ಜನ ಎಲ್ಲ ಇನ್ನೂ ಪರದಾಡ್ತಾ ಇದ್ದಾರೆ. ನಮ್ಗೊಂದು ಕಡಲೆಕಾಯಿ ಸಿಕ್ಕೈತೆ, ಖುಷಿ ಆಯಿತು ಅಷ್ಟೇ. ನಮ್ಮ ಹೆಸರು ಶ್ಯಾಮ್ಲಾ ಅಂತ. ಎಲ್ಲಿಂದ ಬಂದ್ರಿ? ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ. ಇಲ್ಲಿ ಕಡಲೆಕಾಯಿ ಜಾತ್ರೆ ನಡೆಯುತ್ತೆ. ಇನ್ನೊಂದು ಸ್ವಾಮೀಜಿ ಬರ್ತಾರೆ, ಅವ್ರ ಆಶೀರ್ವಾದ ತಗೊಂಡು ಜಾತ್ರೆ ನೋಡಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀವಿ. ಇನ್ನೊಂದು ಇಲ್ಲಿ ಸತ್ಯ ಇದೆ, ಆಂಜನೇಯ ಫುಲ್ ಪವರ್ಫುಲ್ಲು, ಹಂಗಾಗಿ ಬರ್ತೀವಿ, ಖುಷಿ ಆಗುತ್ತೆ. ಮಕ್ಕಳೆಲ್ಲ ರಜಾ ಇದೆ, ಕರ್ಕೊಂಬಂದಿದ್ದೀವಿ. ಏನೆಲ್ಲ ಕಾರ್ಯಕ್ರಮ ಮಾಡಿದ್ರು ನೀವು ನೋಡಿದ್ರೆ? ಇಲ್ಲಿ ದೀಪ ಮೆರವಣಿಗೆ ಬರುತ್ತೆ. ಇಲ್ಲಿ ಪಕ್ಕದೊಂದು ಹಳ್ಳಿ ಇದೆ, ಆ ಹಳ್ಳಿಯಿಂದ ದೀಪ ತಗೊಂಬರ್ತಾರೆ. ಎಲ್ಲ ಮೆರವಣಿಗೆ ಬಂದು ಮತ್ತೆ ರಥ ಸ್ವಾಮಿಗಳೋಗಿ ಒಳಗಡೆ ಪೂಜೆ ಮಾಡಿ ಆಮೇಲೆ ಬಂದಮೇಲೆ ಅಲ್ಲಿ ಹನುಮಾನ್ ತಗೊಂಬಂದು ವಿಗ್ರಹನ ರಥದಲ್ಲಿ ಇಟ್ಟು ಇಲ್ಲೆಲ್ಲ ಪೂಜೆ ಮಾಡಿ ಅದು ಒಂದು ರೌಂಡ್ ಹೋಗಿ ಬಂದಮೇಲೆ ಮತ್ತೆ ಕಡಲೆಕಾಯಿ ಜನಕ್ಕೆ ಹಂಚೋಕ್ಕೆ ಸ್ಟಾರ್ಟ್. ಏನೋ ಒಂಥರ ಖುಷಿ, ಅದರಲ್ಲಿ ಏನೋ ಒಂದು ಅದೇ ಸ್ವಾಮೀಜಿಯಿಂದ ಕಡಲೆಕಾಯಿ ಬರುತ್ತಲ್ಲ, ಅದೊಂದು ಅವ್ರ ಆಶೀರ್ವಾದ ಅಂತ. ಅದರಿಂದ ಎಲ್ಲರಿಗೂ ಖುಷಿ. ಇಲ್ಲಾಂದರೆ ಏನು ಕಡಲೆಕಾಯಿ ತಗೊಳ್ಳೋದಕ್ಕೆ ಇದಿಲ್ಲ. ಜನ ಅದರಿಂದ ತುಂಬ ಇಷ್ಟಪಡ್ತಾರೆ, ಚೆನ್ನಾಗಿರುತ್ತೆ. ಬರ್ತೀವಿ, ನೋಡ್ತೀವಿ ಅಷ್ಟೇ. ನೀವೆಲ್ಲ ಯಾರೆಲ್ಲ ಬಂದಿದ್ರಿ? ನಾವು ನಮ್ಮ ಅಕ್ಕ ತಂಗಿರು ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಕಳಶ ತೊಗೊಂಬರ್ತಾರೆ, ಸ್ವಾಮೀಜಿ ಬರೋದ್ರಿಂದ ಅವ್ರ ಮುಂದೆ ಕಳಶ ತೊಗೊಂಡೋಗಿ ಇಲ್ಲೇನೇ ಪ್ರೋಗ್ರಾಮ್ ಇಲ್ಲಿ ಸ್ವಾಮೀಜಿದು ನಮ್ಮ ಒಕ್ಕಲಿಗರ ಸಂಘದ್ದೆಲ್ಲ ಬಂದು ಸ್ವಾಮಿ ಆಶೀರ್ವಾದ ತಗೊಂಡು ಹೋಗ್ತಾರೆ. ನಮ್ಮ ಫ್ರೆಂಡ್ ಕೊಟ್ಟರು. ಇನ್ನು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಆವರಣದ ಬಳಿ ಇರುವ ಶ್ರೀ ವೀರಾಂಜನೇಯ ಸ್ವಾಮಿ ರಥೋತ್ಸವ ಮತ್ತು ಕಡಲೆ ಪರಿಷೆ ಅಂದರೆ ಚಿಕ್ಕಬಳ್ಳಾಪುರಕ್ಕೆ ಹೆಸರುವಾಸಿ. ಸಾವಿರಾರು ಭಕ್ತಾದಿಗಳು ಕೂಡ ಈ ರಥೋತ್ಸವ ಮತ್ತು ಕಡಲೆಕಾಯಿ ಪರಿಷೆಯಲ್ಲಿ ಭಾಗಿಯಾಗಿ ದೇವರ ದರ್ಶನ ಮಾಡಿ ಕಡಲೆಕಾಯಿ ತಿಂದು ಖುಷಿಪಟ್ಟರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.